ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮಧು ಕಿಚನ್. ಇವತ್ತು ನಾನು ಇಡ್ಲಿನ ಸ್ಮೂತಾಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಇದಕ್ಕೆ ಅಕ್ಕಿ ರವೆನ ಯೂಸ್ ಮಾಡ್ತಾ ಇದ್ದೀನಿ. 3 ಕಪ್ನಷ್ಟು ಅಕ್ಕಿ ರವೆ. ನೀವು ಬೇಕಾದರೆ ಇಡ್ಲಿ ರವೆನೂ ಯೂಸ್ ಮಾಡ್ಬೋದು. ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ನಷ್ಟು ಉದ್ದಿನಬೇಳೆ, ಅರ್ಧ ಕಪ್ನಷ್ಟು ಸಬ್ಬಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಉದ್ದಿನಬೇಳೆಗೆ 1 ಸ್ಪೂನಷ್ಟು ಮೆಂತ್ಯನ ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡು, ಅದಕ್ಕೆ ಸಬ್ಬಕ್ಕಿ ಕೂಡ ವಾಶ್ ಮಾಡಿ ಎರಡನ್ನೂ ಮಿಕ್ಸ್ ಮಾಡಿ ಒಂದೇ ಪಾತ್ರೆಯಲ್ಲಿ ನೀರು ಹಾಕಿ ನೆನೆ ಇಡಬೇಕು. ಇದು ಒಂದು 5 to 6 ಅವರ್ಸ್ ನೆಂದರೆ ಸಾಕಾಗುತ್ತೆ. ನೀವು ಸಬ್ಬಕ್ಕಿ ಹಾಕೋದ್ರಿಂದ ಇಡ್ಲಿ ತುಂಬ ಸ್ಮೂತಾಗಿ ಬರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ನಾನೀಗ ಸಬ್ಬಕ್ಕಿನ ವಾಶ್ ಮಾಡ್ಕೊತಾ ಇದ್ದೀನಿ. ಉದ್ದಿನಬೇಳೆ ಜೊತೆಗೆ ವಾಶ್ ಮಾಡ್ತೀನಿ ಅಂತಂದರೆ ಅದು ಚೆನ್ನಾಗಿ ಆಗಲ್ಲ, ಯಾಕಂದರೆ ಸಬ್ಬಕ್ಕಿ ಸ್ಮೂತಾಗಿರೋದ್ರಿಂದ ನೀವು ಸಪ್ರೇಟ್ ವಾಶ್ ಮಾಡಿ ಅದರ ಜೊತೆನೇ ಮಿಕ್ಸ್ ಮಾಡಿ ನೆನೆ ಬಿಡಿ. ನೋಡಿ, ಈಗ ಇದೊಂದು 5 to 6 ಅವರ್ಸ್ ನೆಂದಿದೆ. ನೋಡಿ, ಚೆನ್ನಾಗಿ ನೆಂದಿದೆ ಇದು. ಈಗ ಇದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಉದ್ದಿನಬೇಳೆ ಮತ್ತು ಸಬ್ಬಕ್ಕಿನ ನೀವು ಫೈನ್ ಪೇಸ್ಟಾಗಿ ರುಬ್ಕೋಬೇಕು. ಆವಾಗ ಇಡ್ಲಿ ತುಂಬ ಸ್ಮೂತಾಗಿ ಬರುತ್ತೆ. ನೀರನ್ನ ನೋಡಿ ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ನೋಡಿ, ಈ ಥರ ಆದರೆ ಸಾಕು. ಈಗ ನಾನು ಮತ್ತೆ ಹಾಕ್ಕೋತಾ ಇದ್ದೀನಿ. ಸಬ್ಬಕ್ಕಿಲಿ ಕೂಡ ಪ್ರೋಟೀನ್ಸ್ ಇರುತ್ತೆ. ಇದರಲ್ಲಿ ಆ್ಯಕ್ಚುಲಿ ಎನರ್ಜಿ ಲೆವೆಲ್ಸ್ ಜಾಸ್ತಿ ಇರುತ್ತೆ. ಹುಷಾರಿಲ್ಲದ ಟೈಮಲ್ಲಿ ನೀವು ಸಬ್ಬಕ್ಕಿಲಿ ಏನಾದರೂ ಅಡುಗೆ ಮಾಡಿಕೊಟ್ರೆ ಬೇಗ ರಿಕವರ್ ಆಗ್ತಾರೆ. ಇದು ಇನ್ಸ್ಟೆಂಟ್ ಎನರ್ಜಿ ಕೊಡುತ್ತೆ. ಸೊ ಅವಾಗವಾಗ ಅಡುಗೆಯಲ್ಲಿ ಯೂಸ್ ಮಾಡೋದ್ರಿಂದ ಒಳ್ಳೆಯದು. ನೋಡಿ, ನಾನೀಗ ಇದಕ್ಕೆ 1 ಕಪ್ನಷ್ಟು ಅನ್ನನ ಯೂಸ್ ಮಾಡ್ತಾಯಿದ್ದೀನಿ. ಅನ್ನನ ನೀವು ತರಿಯಾಗಿ ರುಬ್ಕೊಂಡ್ರೆ ಸಾಕು, ಓಕೆನಾ. ನಾನೀಗ ರುಬ್ಕೊಂಡಿರೋ ಉದ್ದಿನಬೇಳೆ ಮತ್ತು ಸಬ್ಬಕ್ಕಿಗೆ ಅನ್ನ ಕೂಡ ಆ್ಯಡ್ ಮಾಡ್ಕೊಂಡೆ ರುಬ್ಕೊಂಡು. ಈಗ ಇದಕ್ಕೆ 3 ಕಪ್ನಷ್ಟು ಅಕ್ಕಿ ರವೆನ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾವು ಮನೇಲೇ ಮಾಡಿಸಿರುವಂಥ ಅಕ್ಕಿ ರವೆ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಇಡ್ಲಿ ರವೆ ಕೂಡ ಯೂಸ್ ಮಾಡ್ಕೋಬೋದು, ಏನು ಡಿಫ್ರೆನ್ಸ್ ಆಗಲ್ಲ. ನೋಡಿ, ಈಗ ಇದೆಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲಿನೇ ಮಿಕ್ಸ್ ಮಾಡಬೇಕು, ಯಾಕಂದರೆ ಹುಳಿ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಉಬ್ಬಿ ಬರುತ್ತೆ ಈ ಬ್ಯಾಟರು. ನೀವು ಸ್ಪೂನಲ್ಲಿ ಚೌಟಲ್ಲಿ ಮಿಕ್ಸ್ ಮಾಡ್ತೀವಿ ಅಂದರೆ ಅಷ್ಟು ಚೆನ್ನಾಗಿ ಬರಲ್ಲ. ಆದಷ್ಟು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ನಂಗೆ ಸ್ವಲ್ಪ ನೀರು ಕಡಿಮೆ ಅನ್ನಿಸ್ತು, ಹಂಗಾಗಿ ನಾನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ನೀರಿನಂಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ, ಇಡ್ಲಿ ತೆಳುಗೆ ಬರುತ್ತೆ. ಜಾಸ್ತಿ ಗಟ್ಟಿನೂ ಮಾಡಬೇಡಿ, ಇಡ್ಲಿ ಎಟ್ಟೆ ಆಗಿಬಿಡುತ್ತೆ. ನೋಡಿ, ಒಂದು ನಾರ್ಮಲ್ ಅದಕ್ಕೆ ಇರಬೇಕು. ದೋಸೆ ಬ್ಯಾಟರ್ಗಿಂತ ಜಾಸ್ತಿ ಗಟ್ಟಿ ಇರಬೇಕು. ನೋಡಿ, ಈಗ ಇದನ್ನು ನಾನು ನೈಟ್ ಪೂರ್ತಿ ನೆನೆಸಿಟ್ಟಿದ್ದೆ. ಈಗ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಇದನ್ನು ನೀಟಾಗಿ ಮೇಲ್ಗಡೆಯಿಂದ ಕೆಳಗಡೆಗೆ ಕಲಿಸ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಉದ್ದಿನಬೇಳೆ ಲೈಟಾಗಿರೋದ್ರಿಂದ ಮೇಲೆ ಬಂದಿರುತ್ತೆ. ನೀವು ಹಾಗೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ದೇ ಹಾಕಿಬಿಟ್ರೆ ಒಂದೆರಡು ಇದ್ದೇ ಸ್ಮೂತ್ ಬರುತ್ತೆ, ಆಮೇಲೆ ಇಡ್ಲಿ ಎಟ್ಟೆ ಆಗಿಬಿಡುತ್ತೆ. ಪ್ರತಿ ಸರಿನೂ ಹಾಕುವಾಗ ನೀಟಾಗಿ ಮಿಕ್ಸ್ ಮಾಡಿ ಹಾಕ್ಕೋಬೇಕು. ನಾನೀಗ ಉಪ್ಪು ಮಿಕ್ಸ್ ಮಾಡ್ತಾಯಿದ್ದೀನಿ. ನೈಟೇ ಉಪ್ಪನ್ನ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಜಾಸ್ತಿ ಹುಳಿ ಆಗಿಬಿಡತ್ತೆ. ನೀವು ಮಾರ್ನಿಂಗ್ ಬ್ಯಾಟರ್ ರೆಡಿ ಆದಮೇಲೆ ಉಪ್ಪನ್ನ ಆ್ಯಡ್ ಮಾಡಿ. ನೋಡಿ, ಈಗ ಇಡ್ಲಿ ಬ್ಯಾಟರ್ ರೆಡಿ ಆಯಿತು. ಈಗ ಇದನ್ನು ಇಡ್ಲಿ ಪ್ಲೇಟ್ಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಮೊದಲಿಗೆ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಬಿಸಿ ಮಾಡೋಕೆ ಇಡಬೇಕು. ಪ್ಲೇಟ್ಸ್ಗೆಲ್ಲ ಸ್ವಲ್ಪ ಎಣ್ಣೆ ಸವರಿ ಇಡ್ಲಿ ಬ್ಯಾಟರ್ ಹಾಕ್ಕೊಳ್ಳೋಣ. ನೋಡಿ, ಈಗ ಇಡ್ಲಿ ಬ್ಯಾಟರ್ ಹಾಕ್ತಾಯಿದ್ದೀನಿ. ನೀವು ಈ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಮುಂಚೆನೇ ಬಿಸಿಗೆ ಇಡಬೇಕು. ಡೈರೆಕ್ಟ್ ಎಲ್ಲದನ್ನೂ ಒಟ್ಟಿಗೆ ಇಟ್ಟು ಬಿಸಿ ಮಾಡೋಕ್ಕೆ ಹೋಗಬಾರ್ದು, ಯಾಕಂದರೆ ಚೆನ್ನಾಗಿ ಬರಲ್ಲ ಅದು. ಮೊದಲಿಗೆ ಸ್ವಲ್ಪ ಬಿಸಿ ಮಾಡಿ ಆಮೇಲೆ ಪ್ಲೇಟ್ಸ್ನೆಲ್ಲ ಅದಕ್ಕೆ ಇಡಬೇಕು. ಒಂದು 8 to 10 ಮಿನಿಟ್ಸ್ ಬೇಯಿಸಿದರೆ ಸಾಕು, ಚೆನ್ನಾಗಿ ಬೆಂದ್ಕೊಂಡ್ಬಿಡತ್ತೆ. ಜಾಸ್ತಿ ಹೊತ್ತು ಬೇಯಿಸ್ಬಿಟ್ರೆ ಇಡ್ಲಿ ಎಲ್ಲ ಎಟ್ಟೆ ಆಗಿಬಿಡತ್ತೆ, ಅದು ಒಂದು ಟ್ರಿಕ್ ಕೂಡ. ಒಂದು 8 ಮಿನಿಟ್ಸ್ ಬೇಯಿಸಿದರೆ ಸಾಕು. ನೀವು ಬೇಯಿಸಿ ಸ್ಟವ್ ಆಫ್ ಮಾಡಿ ಒಂದು 2 ಮಿನಿಟ್ಸ್ ಹಾಗೆ ಬಿಡಬೇಕು ಹಬೆಯಲ್ಲಿ, ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಓಪನ್ ಮಾಡಿದ ಮೇಲೆ ಒಂದು 1 ಮಿನಿಟ್ ಬಿಟ್ಟು ನೀವು ತೆಕ್ಕೊಂಡ್ರೆ ಫುಲ್ ಸ್ಮೂತಾಗಿ ಬರುತ್ತೆ. ಈಗ ನೋಡಿ, ನೀರು ಬಿಸಿ ಆಗಿದೆ. ಈಗ ಇದಕ್ಕೆ ನಾನು ಇಡ್ಲಿ ಪ್ಲೇಟ್ಸ್ನ ಇಡ್ತಾ ಇದ್ದೀನಿ. ಇದನ್ನೊಂದು 8 to 10 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಆಯಿತು. ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟು ಚೆನ್ನಾಗಿ ಬೆಂದಿದೆ ಇಡ್ಲಿ. ನೀವು ಸಬ್ಬಕ್ಕಿನ ಯೂಸ್ ಮಾಡಿ ಒಂದು ಸರಿ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಸಬ್ಬಕ್ಕಿ ಕೂಡ ಹೆಲ್ತಿಗೆ ಒಳ್ಳೆಯದು, ಅವಾಗವಾಗ ಯೂಸ್ ಮಾಡ್ತಾಯಿರಿ. ತುಂಬಾ ಸ್ಮೂತಾಗಿ ಬರುತ್ತೆ ಇಡ್ಲಿ.
ಇದನ್ನು ನೀವು ಸಾಂಬಾರ್ ಜೊತೆಗೆ ಕೊಬ್ಬರಿ ಚಟ್ನಿ ಜೊತೆಗೆ ಸರ್ವ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಈಗ ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ. ಈಗ ಇಡ್ಲಿ ರೆಡಿ ಆಯಿತು. ನೀವು ಕೂಡ ಮನೇಲಿ ಮಾಡಿಕೊಂಡು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.